ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸಕಲಂ ಫುಡ್ ಪ್ರಾಡಕ್ಟ್ಸ್ ಅಂತ ಒಂದು ಫುಡ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರೋದ್ರ ಬಗ್ಗೆ ಒಂದೆರಡು ನಿಮಿಷ ಮೊನ್ನೆ ಮಾತಾಡಿದ್ದೆ. ಬಟ್ ಇದ್ರ ಹಿಂದೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಕಸ್ಟಮರ್ಸ್ ಬರ್ತಾ ಇರಲಿಲ್ಲ. ಆ ಟೈಮನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಇದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಅಂದ್ಕೊಂಡೆ. ಆ ಕಾನ್ಸೆಪ್ಟ್ ಯಾವುದಂದರೆ ಮ್ಯಾನಿಫೆಸ್ಟೇಷನ್. ಒಂದು ಬಿಸ್ನೆಸ್ಸನ್ನು ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡಿ ಅದನ್ನು ರಿಯಾಲಿಟಿಗೆ ತಂದಿದ್ದೇನೆ ಅನ್ನೋದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೇನೆ. 5 ವರ್ಷದ ಹಿಂದೆ ನಾನು ಏನು ಮಾಡಬೇಕು ಡಿಗ್ರಿ ಆದಮೇಲೆ ಅಂತ ಯೋಚನೆ ಮಾಡುವಾಗ ನನ್ನ 10th ಕನಸಿದು ಬಿಸ್ನೆಸ್ ಮಾಡಬೇಕು ಅಂತ. ಈಚ್ ಆ್ಯಂಡ್ ಎವ್ರಿ ಇಯರ್ ಅದನ್ನು ಬಿಡ್ತಾನೆ ಇರಲಿಲ್ಲ. ನಾನು ಈಚ್ ಆ್ಯಂಡ್ ಎವ್ರಿ ಇಯರ್ ಏನಾದರೂ ಒಂದು ಹೊಸದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೆ. ಅದರ ಹಿಂದೆ ವರ್ಕ್ ಮಾಡ್ತಾಯಿದ್ದೆ. ಬಟ್ ಇದು ಯಾವುದು ರಿಯಾಲಿಟಿಗೆ ಬರ್ತಾ ಇರಲಿಲ್ಲ. ಆದರೆ ನನ್ನ ಕನಸು ಅಥವಾ ನನ್ನ ಮನಸ್ಸಲ್ಲಿದ್ದ ಇಚ್ಛೆ ಬಿಸ್ನೆಸ್ ಮಾಡಬೇಕು ಅನ್ನೋದು ಅದು ಯಾವತ್ತೂ ನಿಲ್ಲಿಲ್ಲ. ಸೊ ಆ ಡಿಗ್ರಿ ಯಾವಾಗ ಮುಗಿತೋ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ತಂದೆ UPSC ಮಾಡು ಅಂತ ಹೇಳಿದರು. ನಾನು ಕೂಡ UPSCಯನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಬಿಸ್ನೆಸ್ ಮಾಡಬೇಕು, ಅದು ಯಾವತ್ತೂ ನನ್ನನ್ನು ಮುಂದುವರಿಸ್ತದೆ ಅಥವಾ ನನ್ನ ಇಂಟ್ರೆಸ್ಟ್ ಇರೋದು ಬಿಸ್ನೆಸ್ ಫೀಲ್ಡಲ್ಲಿ ಅನ್ನೋದು ನನಗೆ 100ಕ್ಕೆ 100 ಖಚಿತ ಇತ್ತು. ಬಟ್ ತಂದೆ ತಾಯಿ ಹೇಳಿದ್ದಕ್ಕೂ ಅಥವಾ ನಾನು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಓದು ಅಂತ ಅಂದ್ಕೊಂಡಿದ್ದಕ್ಕೂ UPSC ಮಾಡಿದೆ. ಪ್ರಿಲಿಮ್ಸ್ ಎಕ್ಸಾಮ್ ಬರೆದೆ, ಅದು ಕೂಡ ಆಯಿತು. ಅದಾದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗಲೂ ಮೈನ್ಸ್ ಬರೀಬೇಕಾ ಅಥವಾ ಬಿಸ್ನೆಸ್ಸಿಗೆ ಹೋಗಬೇಕಾ ಅಂತ ಯೋಚನೆ ಮಾಡಿದಾಗಲೂ ನನ್ನ ಮನಸ್ಸಲ್ಲಿ ಕೊನೆಗುಳಿದದ್ದು ಬಿಸ್ನೆಸ್ ಮಾಡಬೇಕು ಅಂತ. ತಂದೆ ತಾಯಿ ಹತ್ರ ಹೇಳಿದೆ. ಅವರು ಕೇಳಿದ್ರು, ನಿನಗೆ ಇದೇ ಮಾಡಬೇಕು ಅಂತಿದ್ರೆ ಇದೇ ಮಾಡು ಅಂತ. ಬಟ್ ಇದೆಲ್ಲದರ ಹಿಂದೆ ನನಗೇನು ವರ್ಕ್ ಆಯಿತು ಏನು ವರ್ಕ್ ಆಗಲಿಲ್ಲ ಗೊತ್ತಿಲ್ಲ. ಯಾಕಂದರೆ ನಾನು ಯಾವಾಗ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡೆ ಅಷ್ಟೊತ್ತಿಗಾಗಲೇ ನನ್ನ ಹತ್ರ ಬಂದ ಆಪರ್ಚುನಿಟಿ ಯಾವುದಂದರೆ ರುಡ್ಸೆಟ್ನ ಅವಕಾಶ ನನಗೆ ಬಾಗಿಲು ಓಪನ್ ಆಯಿತು. ಅದಾದಮೇಲೆ ನನಗೆ GKVK ಕೃಷಿ ವಿಶ್ವವಿದ್ಯಾಲಯದಲ್ಲಿ ಟ್ರೈನಿಂಗ್ ಆಯಿತು. ಅದಾದಮೇಲೆ ಹಿಂದೆ ನೋಡಲೇ ಇಲ್ಲ. ಮೊದಲನೇ ಸ್ಟಾಲು ರುಡ್ಸೆಟ್ ವತಿಯಿಂದ ಕೆನರಾ ಬ್ಯಾಂಕ್ ವತಿಯಿಂದ ಫ್ರೀ ಸ್ಟಾಲು ಪರ್ಯಾಯದಲ್ಲಿ ಸಿಕ್ತು. ಇದೆಲ್ಲ ನಾನು ಯಾವುದನ್ನು ಪ್ಲ್ಯಾನ್ ಮಾಡಲಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಬಿಸ್ನೆಸ್ ಮಾಡಬೇಕು ಅಂತ. ಅದನ್ನು ಡೈಲಿ ಅನ್ಕೋತಾ ಇದ್ದೆ. ಮಲಗುವಾಗ ಅನ್ಕೋತಾ ಇದ್ದೆ, ಹೇಳೋವಾಗ ಅನ್ಕೋತಾ ಇದ್ದೆ, ಅಥವಾ ಬಿಸ್ನೆಸ್ ಕತೆಗಳನ್ನ ನೋಡ್ತಾ ಇದ್ದೆ. ಅದು ಎಲ್ಲದರ ಹಿಂದೆ ಒಂದೇ ಇಚ್ಛೆ ಇದ್ದದ್ದು ನಾನು ಬಿಸ್ನೆಸ್ ಮಾಡಬೇಕು ಅಂತ. ಅದು ಮ್ಯಾನಿಫೆಸ್ಟೇಷನ್ ಆಗಿ ವರ್ಕ್ ಆಯಿತು ಅಂತ ನನಗೆ ಇವತ್ತು ಅದು ನಿಜ ಅನಿಸ್ತಾ ಇದೆ. ಯಾಕಂದರೆ ನಾನು ಯಾವತ್ತೂ ಅಂದ್ಕೊಂಡಿದ್ದೆ ಏನೋ ಮಾಡಬೇಕು ಅಂತ, ಅದು ವರ್ಕ್ ಆಗಿರಲಿಲ್ಲ. ಬಟ್ ಇವತ್ತದು ರಿಯಾಲಿಟಿಯಲ್ಲಿ ವರ್ಕ್ ಆಗಿದೆ. ಸೊ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಬಟ್ ನಿಮಗೆ ಅದರ ಮೇಲೆ 100ಕ್ಕೆ 100 ವಿಶ್ವಾಸ ಇರಬೇಕು. ಮತ್ತು ನೀವು ಪ್ರತಿದಿನ ಅದನ್ನು ಯೋಚನೆ ಮಾಡಬೇಕು, ನಾನು ಇದು ಮಾಡೇ ಮಾಡ್ತೇನೆ ಅಂತ. ನಮ್ಮ ಥರನೇ ಒಂದು ಸಕಲಂ ಫುಡ್ ಪ್ರಾಡಕ್ಟ್ಸನ್ನು ಪುಟ್ಟ ಬ್ರ್ಯಾಂಡ್, ಬಟ್ ನನ್ನ ಇದರ ಕನಸು ಇನ್ನೂ ತುಂಬ ದೊಡ್ಡದಿದೆ. ಒಂದು $1 ಬಿಲಿಯನ್ ಕಂಪ್ನಿ ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ. ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಜೊತೆ ಇದನ್ನು ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ನಿಮ್ಮ ಪಾಸಿಟಿವ್ ಎನರ್ಜಿ ಕೂಡ ಇದ್ರ ಜೊತೆ ಸೇರಬೇಕು. ನೀವು ಕೂಡ ಇದನ್ನು ಹರಿಸ್ಬೇಕು ನನಗೆ ಅಂತ. ಅವಕಾಶಕ್ಕಾಗಿ ಇದನ್ನು ನೀವು ತುಂಬ ಇಂಟ್ರೆಸ್ಟಿಂದ ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕು ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು, DM ಮಾಡ್ಬೋದು. ನೀವು ಯೂಟ್ಯೂಬಲ್ಲೂ ಕಮೆಂಟ್ಸ್ ಹಾಕ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಪೂರ್ಣೇಶ್.